ರೇಷ್ಮೆ ಇಲಾಖೆಯ ಗೋದಾಮಿಗೆ ಶನಿವಾರ ಬೆಳಗ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗೋದಾಮಿನಲ್ಲಿದ್ದ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ರೈತರಿಗೆ ವಿತರಿಸಬೇಕಾಗಿದ್ದ ವಿವಿಧ ಪರಿಕರಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ನಡೆದಿದೆ. ಇಂದು 4ನೇ ಶನಿವಾರವಾಗಿದ್ದರಿಂದ ಕಚೇರಿಗೆ ರಜೆ ಇದ್ದು ಸಿಬ್ಬಂದಿ ಯಾರೂ ಸ್ಥಳದಲ್ಲಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಗೋದಾಮಿನಿಂದ ಹೊಗೆ ಹಾಗೂ ಬೆಂಕಿ ಕಾಣಿಸಿಕೊಂಡಿರುವುದನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ಠಾಣೆಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ಬೆಂಕಿ ನಂದಿಸುವ ಕಾರ್ಯ ಕೈಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿ ವ್ಯಾಪಿಸುವುದನ್ನು ತಡೆದಿದ್ದಾರೆ. ಘಟನೆಯಿಂದ ಗೋದಾಮಿನಲ್ಲಿ ಇದ್ದ ಹಲವು ದಾಖಲೆಗಳು, ಪರಿಕರಗಳು ಹಾಗೂ ಇತರೆ ಸಾಮಗ್ರಿಗಳು ಹಾನಿಗೊಳಗಾಗಿವೆ ಎಂದು ತಿಳಿದು ಬಂದಿದೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣವೇನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಪರಿಶೀಲನೆಯ ಬಳಿಕವಷ್ಟೇ ನಿಖರ ಕಾರಣ ತಿಳಿದು ಬರಬೇಕಿದೆ. ರೇಷ್ಮೆ ಇಲಾಖೆಯ ಗೋದಾಮಿನಲ್ಲಿ ರೈತರಿಗೆ ವಿತರಿಸಬೇಕಾಗಿದ್ದ ಪರಿಕರಗಳು ಬೆಂಕಿಗೆ ಆಹುತಿಯಾಗಿರುವುದರಿಂದ ಅವುಗಳ ವಿತರಣೆಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಘಟನೆಯ ಕುರಿತು ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಹಾನಿಯ ಪ್ರಮಾಣದ ಕುರಿತು ಮಾಹಿತಿ ಕಲೆ ಹಾಕಬೇಕಿದೆ. ಅಲ್ಲಲ್ಲ ಅದು ಪತ್ತ ಹೊಡಿಬೇಕು ನೋಡ್ರಿ ಸರ. ಅಣ್ಣ ಅಣ್ಣ ಹಿಂಗೋಗಿ ಹಿಂಗೆ ಅಪೋಸಿಟ್ ಹೊಡೆದ್ಬಿಡ್ರಿ. ದೇಶಕ್ಕೆ ಸ್ವತಂತ್ರ ಬಂದು 8 ದಶಕಗಳ ಹೊಸ್ತಿಲಲ್ಲಿದ್ದರೂ ದಲಿತರು, ಮಹಿಳೆಯರು ಹಾಗೂ ವಿಶೇಷವಾಗಿ ದಲಿತ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಮತ್ತು ನಿಜವಾದ ಸ್ವತಂತ್ರ ಇನ್ನೂ ಮರೀಚಿಕೆಯಾಗಿದೆ. ದಲಿತರ ಮೇಲಿನ ದೌರ್ಜನ್ಯ, ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಬಹುಜನ ಸಮಾಜ ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷ ಜೈ ಭೀಮ ವಲ್ಲಭ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಿರುವ ದಲಿತರ ಮೇಲಿನ ಕೊಲೆ, ಅತ್ಯಾಚಾರ ಹಾಗೂ ದೌರ್ಜನ್ಯ ಪ್ರಕರಣಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿವೆ. ಅಪರಾಧಿಗಳಲ್ಲಿ ಕಾನೂನಿನ ಭಯ ಇಲ್ಲದಂತಹ ವಾತಾವರಣ ನಿರ್ಮಾಣವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು. ಆಗಸ್ಟ್ 4ರಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಸ್ತುವಾರಿ ಭೂಮಾನಂದ ಅವರನ್ನು ಹಡಹಗಲಿ ಹತ್ಯೆ ಮಾಡಿರುವ ಘಟನೆ ಜನಮನದಿಂದ ಮಾಸುವ ಮುನ್ನವೇ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ದಲಿತ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿ ಬಾವಿಗೆ ಎಸೆದಿರುವ ಆರೋಪದ ಪ್ರಕರಣ ಬೆಳಕಿಗೆ ಬಂದಿದೆ. ಇದೇ ವೇಳೆ ಲಿಂಗಸ್ಗೂರು ತಾಲೂಕಿನ ಕರಡಕಲ್ ಗ್ರಾಮದ ರಾಣೆಮ್ಮ ಎಂಬ ದಲಿತ ಮಹಿಳೆಯ ಮೇಲೂ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಒಂದೇ ಅವಧಿಯಲ್ಲಿ ಇಂತಹ ಸರಣಿ ಅಪರಾಧಿಗಳು ನಡೆದಿರುವುದು ಜಿಲ್ಲೆಯ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ 3 ದಲಿತ ವ್ಯಕ್ತಿಗಳು ಹತ್ಯೆ ಆಗ್ತಾರೆ. ಒಂದು ಭೀಕರವಾಗಿ ಭೂಮಾನಂದ ಕೊಲೆ ಆದರೆ, ಇನ್ನೊಂದು ಹೊಕ್ರಾಣಿಯಲ್ಲಿ ಅಶ್ವಿನಿ ಎಂಬ ಒಂದು ಪದವೀಧರ ವಿದ್ಯಾರ್ಥಿನಿಂದು, ಮತ್ತೆ ರೇಣುಕಮ್ಮ ಅಂತೇಳಿ ಲಿಂಗಸುಗೂರಿನ ಕಡಕಲ್ ಗ್ರಾಮದಲ್ಲಿ ಕೊಲೆ ಆಗ್ತದೆ. ಇವತ್ತು ಈ ಕೊಲೆಗಳು ದಲಿತರ ಮೇಲೆ ಹೆಚ್ಚಾಗ್ತಾ ಇದೆ. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯ ಇದರಲ್ಲಿ ಇದೆ. ಯಾಕಂದ್ರೆ ಭೂಮಾನಂದ ಕೊಲೆ ಆದಾಗ ಪೊಲೀಸರು ಇಷ್ಟಿದ್ರು ಒಂದು ಜಿಲ್ಲಾಧಿಕಾರಿಗಳು ಏನು SC ST ಚೇರ್ಮನ್ ಅವರೇ ಇದ್ದಾರೆ ಸಮಿತಿದು, ಅವರು ಅಲ್ಲಿಗೆ ಪ್ರೆಸೆಂಟೇ ಆಗಲಿಲ್ಲ. ಮೊನ್ನೆ ನಾವು ಅಶ್ವಿನಿ ಅಂತ ಏನು ಇವರಿದ್ದಾರೆ ಡೆತ್ ಆದಾಗ ಅಲ್ಲಿಗೆ ಜಿಲ್ಲಾಧಿಕಾರಿ ಬಂದಾಗ ನಾವು ಕ್ವಶನ್ ಮಾಡಿದ್ವಿ, ಅಲ್ಲ ಮೇಡಮ್ ಇದು ನಿಮ್ ಜವಾಬ್ದಾರಿ ಅಲ್ಲ ಅಂತೇಳಿ ಕ್ವಶನ್ ಮಾಡಿದಾಗ ಜಿಲ್ಲಾಧಿಕಾರಿ ಇದ್ದು, ನಾನು ಎಲ್ಲ ಅಪ್ಡೇಟ್ ತಗೊಳ್ತಾ ಇದ್ದೀನಿ, ನನಗೆ ಅಲ್ಲಿಗೆ ಬಂದ್ರೆ ಮಾಬ್ ಜಾಸ್ತಿ ಇರುತ್ತೆ, ಹಂಗಾಗಿ ನನಗೆ ಬರಕ್ಕಾಗಲ್ಲ ಅನ್ನೋ ಒಂದು ಮಾತಿನ ಮೇಲೆ ಸಂಘಟನಾಕಾರರು, ನಮ್ಮ ಪಕ್ಷದವರು ಎಲ್ಲರೂ ಕ್ವಶನ್ ಮಾಡಿದ ಮೇಲೆ ಅವರು ಆ ಗ್ರಾಮಕ್ಕೆ ಬಂದು IG ಬಂದಿರಲಿಲ್ಲ. ಈ ಮಧ್ಯ ಪಾನ್ ಶಾಪು ಬೇರೆ ಏನು ಮಾತ್ರ ಅಲ್ಲಲ್ಲಿ ಎಲ್ಲಿ ಸರಳವಾಗಿ ಮೇನ್ ರೋಡ್ಗಳಲ್ಲಿ
ಹಂಗಾಗಿ ಕದ್ದ ಮುಚ್ಚಿ ಮಾತ್ರ ಮೊದಲು ಈಗ ರಾಜಾರೋಷವಾಗಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಳೀಯ ಶಾಸಕರು ಸಮೇತ ಇದಕ್ಕೆ ಒಂದು ಲಾಬಿಗೆ ಬಂದಾರೇನೋ ಅಂತ ನಮಗೆ ಅನಿಸ್ತದೆ. ಯಾಕಂದ್ರೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದ್ರೂ ಯಾರು ಏನು ಮಾಡಕ್ಕೆ ಆಗೋದು ಅಂತ ಮತಗಟ್ಟೆಯಲ್ಲಿ ರಾಜಾರೋಷಕ್ಕೆ ಇಟ್ಕೊಂಡು ತಗೊಂಡೋಗ್ತಾರೆ ಮತ್ತೆ. ಹೀಗಾಗಿ ಮೊನ್ನೆ ರೀಸೆಂಟ್ ನಡೆದಂತ ಒಕ್ಕರಣೆಯಲ್ಲಿ ಹಗಲೆಲ್ಲ ಕುಡಿದು ಅವರು ಒಂದು ಏನು ಯಂಗ್ಸ್ಟರ್ ಅದಲ್ಲ ಹಗಲೆಲ್ಲ ಕುಡಿದು ಆ ಮತ್ತಿನಲ್ಲೇ ಅವ್ರಿಗಿನ್ನ ಒಂದು ವಿಕಾರವಾಗಿ ಅದು ವರ್ಣಾನತೀತ ಅದು ವಿವರಿಸಕ್ಕೆ ಬರಬಹುದು ಆ ರೀತಿ ಮಾಡ್ತಾರೆ. ಅಂದ್ರೆ ಇದು ಏನು ಉದ್ದೇಶ ಅಂದ್ರೆ ನಶೆದಲ್ಲೇನೆ ಮಾಡಿರಂತಾನೆ ಇದು ಅಲ್ಲೆಲ್ಲ ಹೇಳ್ತಾರೆ ಸ್ಥಳೀಯವಾಗಿ ನಶೆದಾಗ ಹಗಲೆಲ್ಲ ಕೊಟ್ಕೊಂಡು ತಿರ್ಗಾಡ್ತಿದ್ರು ಅಂತ. ಯಾಕಂತಂದ್ರೆ ಅಲ್ಲಿ ಬಾರಿಲ್ಲ ಈ ಬೇರೆ ಯಾವ್ದಿಲ್ಲ ಅಂದ್ರೆ ಸರಳವಾಗಿ ಸಿಗ್ತಾರಲ್ಲ ಕಿರಣಾಂಗಡಿಗಳಲ್ಲಿ. ಹಿಂಗಾಗಿ ಏನಂತಾರ ಸರಳವಾಗಿ ಸಿಗೋಂಥ ವಸ್ತುವನ್ನು ತಗೊಂಡು ಇಂಥ ದುಷ್ಕೃತಿಗಳು ಮಾಡಕ್ಕೆ ಒಂದು ಸಹಜವಾಗ್ಬಿಟ್ಟು. ಹೀಗಾಗಿ ನಾವು ಇವತ್ತೊಂದು ದಿವಸ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಗೆ ಮತ್ತೆ ಸ್ಥಳೀಯ ಶಾಸಕರು ಎಲ್ಲ ಈ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳಿಗೆ ಹೇಳ್ತಾರೆ ನಾವು ಒತ್ತಾಯ, ಮೊದಲು ಇದೇನು ಮತ್ತೆ ಏನು ಹಳ್ಳಿಗಳಲ್ಲಿ ಸರಬರಾಜು ಅದನ್ನ ಕಟ್ಟುನಿಟ್ಟಾಗಿ ತಾಳ್ಬಂದಿಗೆ ತರಬೇಕಂತ ನಮ್ಮ ಉದ್ದೇಶ. ಹಿಂಗಾಗಿ ಅದನ್ನು ಮಾಡಲೇಬೇಕು. ಅದನ್ನು ಮಾಡಲೇ ಹೋದ್ರೆ ಅದೇ ಹುಡುಗರು ಇವತ್ತು ದಿವಸ ಹುಡುಗರಿಗೆ ದಾಸರಾಗಿ ಇಲ್ಲಿ ಇಲ್ಲಿಗಲ್ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಇಂಥ ಘಟನೆಗಳು ಮತ್ತೆ ನಡೆದ್ರೆ ಅನುಮಾನ ಇಲ್ಲ. ಹಾಗಾಗಿ ನಮ್ಮ ಬಹುಜನ ಸಮಾಜ ಪಕ್ಷ ಇಂಥ ಘಟನೆಗಳನ್ನು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಒಂದೇ ತಿಂಗಳಲ್ಲಿ 3 ಹತ್ಯೆಗಳು ನಡೀತಾವಂತಂದ್ರೆ ಈ ರಾಯಚೂರು ಜಿಲ್ಲೆ ನಾಗರಿಕರು ತಲೆತಪ್ಪಿಸುವಂತೆ ಒಂದು ಇದಾಗ್ಬಿಟ್ಟು. ಯಾಕಂತಂದ್ರೆ ಈ ರಾಯಚೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಆದ ಇಲ್ಲ ಅಂತಕ್ಕಂಥ ಒಂದು ನೋಡುಗರಿಗೆ ಒಂಥರ ಕುತೂಹಲಕ್ಕೆ ಕಾಣಿಸ್ತದೆ. ಸೋಮವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಯುವತಿ ಅಶ್ವಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಮತ್ತು ಲಿಂಗಸ್ಕೂರು ತಾಲೂಕಿನ ಕರಡಕಲ್ ಗ್ರಾಮದ ಮಹಿಳೆಯ ಅನುಮಾನಾಸ್ಪದ ಸಾವಿನ ಕುರಿತು ಸಮಗ್ರ, ಪಾರದರ್ಶಕ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಎಐಎಂಎಸ್ಎಸ್, ಎಐಡಿವೈಒ ಹಾಗೂ ಎಐಡಿಎಸ್ಒ ಜಿಲ್ಲಾ ಸಮಿತಿಗಳಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಜಿಲ್ಲಾ ಆಡಳಿತಕ್ಕೆ ಮನವಿ ಸಲ್ಲಿಸಿ 2 ಪ್ರಕರಣಗಳ ತನಿಖೆಯನ್ನು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಡೆಸಿ ಕುಟುಂಬಗಳಿಗೆ ತ್ವರಿತ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು. ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಗೆ ಕಡಿವಾಣ ಹಾಕಲು ಅಕ್ರಮ ಮದ್ಯ ಮಾರಾಟ ಹಾಗೂ ಅಶ್ಲೀಲತೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪತ್ರಿಕೆಯಲ್ಲಿ ವರದಿಯಾದಂತೆ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಯುವತಿಯ ಮೇಲೆ ಏನು ಅತ್ಯಾಚಾರ ಆಗಿ ಕೊಲೆಯಾಗಿದೆ ಅಂತೇಳಿ ಸುದ್ದಿ ಬಂದಿದೆ ಪತ್ರಿಕೆಯಲ್ಲಿ. ಹಾಗೆಯೇ ಲಿಂಗಸ್ಕೂರು ತಾಲೂಕಿನ ಕರಡಕಲ್ ಗ್ರಾಮದಲ್ಲಿ ಕಟ್ಟಿಗೆಗೆ ಹೋದಂಥ ಮಹಿಳೆ ಇವತ್ತು ಮರುದಿನ ಕೊಲೆಯಾಗಿ ಪತ್ತೆಯಾಗಿದ್ದಾರೆ. ಇವರಿಬ್ಬರಲ್ಲಿ ಕೂಡ ನ್ಯಾಯ ಸಿಗಬೇಕನ್ನೋದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತಾ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ನಮ್ಮ ಸಂಘಟನೆಯಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿನ ನಾವು ನೋಡ್ತಾ ಇದ್ವಿ. ಇವತ್ತು ಬಾಲೆಯರಿಂದ ಹಿಡ್ಕೊಂಡು ವೃದ್ಧೆಯರವರೆಗೂ ಕೂಡ ಇವತ್ತು ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಹೊರಗೆ ಹೋದಂಥ ಮಹಿಳೆ ಇವತ್ತು ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ಇವತ್ತು ನಮಗೆ ಇಲ್ದಂಗೆ ಆಗ್ಬಿಟ್ಟಿದೆ. ಇವತ್ತು ರಕ್ಷಣೆ ಕೊಡೋಕ್ಕಾಗಲ್ಲ ಅಂದರೆ ಸರ್ಕಾರ ರಕ್ಷಣೆನ ಕೊಡಬೇಕಲ್ಲ. ಇವತ್ತು ಎಷ್ಟೋ ನಿಯಮಗಳು ಜಾರಿಯಲ್ಲಿದೆ, ಅವೆಲ್ಲನೂ ಕೂಡ ವರ್ಮಾ ಕಮಿಷನ್ ಆಯೋಗ ಕೂಡ ಜಾರಿಗೆ ತರಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಘಟನೆಯಲ್ಲಿ ಒಕ್ರಾಣಿ ಘಟನೆಯಲ್ಲಿ ಶೌಚಾಲಯಕ್ಕೆ ಹೋಗಿದ್ದಾಳೆ ಮಹಿಳೆ. 6 ಗಂಟೆಗೆ ಹೋದಂಥ ಮಹಿಳೆ ಮರುದಿನ ಇಲ್ಲ ಅಂತಂದರೆ ನಾವು ಏನಂತ ಹೇಳಬೇಕು. ಹಾಗಾಗಿ ಇವರಿಬ್ಬರಲ್ಲಿ ಕೂಡ ನ್ಯಾಯ ಒದಗಿಸಬೇಕಂತೇಳಿ ನಮ್ಮ ಮಹಿಳಾ ಸಂಘಟನೆ, ಯುವಜನ ಸಂಘಟನೆ, ವಿದ್ಯಾರ್ಥಿ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಸರೋಜಾ. ರಾಯಚೂರು ವಿಜಯೋತ್ಸವ ಕಾರ್ಯಕ್ರಮ ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಉದ್ದೇಶದಿಂದ ಅಕ್ಟೋಬರ್ 25ರಂದು ರಾಯಚೂರು ನಗರದಲ್ಲಿ ರಾಯಚೂರು ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವೀರೇಂದ್ರ ಜಾಲ್ದಾರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಉತ್ತಮ ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತಿ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 10ರೊಳಗಾಗಿ ತಮ್ಮ ತಂಡದ 3 ರಿಂದ 5 ನಿಮಿಷಗಳ ಅವಧಿಯ ನೃತ್ಯದ ವಿಡಿಯೋವನ್ನು 9663905555 ಸಂಖ್ಯೆಗೆ ವಾಟ್ಸಪ್ ಮೂಲಕ ಕಳಿಸಬೇಕೆಂದು ಹೇಳಿದರು. ಕಾಲೇಜು ವಿದ್ಯಾರ್ಥಿಗಳಿಗೆ ತಂಡದ ನೃತ್ಯಕ್ಕೆ ಉಚಿತವಾಗಿ ಅವಕಾಶ ನೀಡಲಾಗುವುದು. ಆಯ್ಕೆಯಾದ ತಂಡಗಳಿಗೆ ಅಕ್ಟೋಬರ್ 25ರಂದು ನಡೆಯುವ ರಾಯಚೂರು ವಿಜಯೋತ್ಸವದ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗಿದೆ. 20 ಸ್ಟೂಡೆಂಟ್ಸ್ ನಾವು ಒಂದೊಂದು ಕಾಲೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅವರು ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ವಿಡಿಯೋ 3 ನಿಮಿಷದ ವಿಡಿಯೋನ ಕಳಿಸಬೇಕು.
ನನ್ನ ವಾಟ್ಸಪ್ ನಂಬರ್ 9663905555. 3 ರಿಂದ 5 ನಿಮಿಷದ ವಿಡಿಯೋ ಮಾಡಿ ಕಳಿಸ್ಬೇಕು ನಮಗೆ. ಸೊ ಸೋಲೋ ಯಾವುದೂ ಇರಲ್ಲ, ಎಲ್ಲ ಗ್ರೂಪ್ ಇರುತ್ತೆ. ಗ್ರೂಪ್ ಸಿಂಗಿಂಗ್, ಗ್ರೂಪ್ ಡ್ಯಾನ್ಸಿಂಗ್ ಇರುತ್ತೆ. ಅದಲ್ಲದೆ ಯಾರಾದರೂ ಆ್ಯಂಕರಿಂಗ್ ಇಷ್ಟ ಆದವರು ಅವರು ವಿಡಿಯೋಲ್ಲಿ ಮಾಡಿ ಕಳಿಸ್ಬೋದು ನನಗೆ. ಸೊ ಇದಕ್ಕೆ ಯಾವುದು ಫೀಸ್ ಇರಲ್ಲ. ನೋ ಎಂಟ್ರಿ ಫೀ ಫಾರ್ ಎನಿ ಈವೆಂಟ್ಸ್. ನಮ್ಮ ರಾಯಚೂರಲ್ಲಿ ತುಂಬ ಕಲಾವಿದರಿದ್ದಾರೆ. ಸೊ ಅದರಲ್ಲಿ ಯುವ ಪೀಳಿಗೆ ಅಂದರೆ ಯಂಗ್ಸ್ಟರ್ಸ್ ಕಾಲೇಜಲ್ಲಿ ಈಗ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಾನು ಕಾಲೇಜಸಲ್ಲಿ ಜಡ್ಜಾಗಿ ಹೋಗ್ತೀನಿ. ಅವರು ಟ್ಯಾಲೆಂಟ್ ಕಾಲೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಅಲ್ಲೇ ಸೀಮಿತವಾಗ್ತಾರೆ. ನನಗೇನು ಅದನ್ನು ಎಕ್ಸಿಬಿಟ್ ಮಾಡಿ ಟ್ಯಾಲೆಂಟ್ ಔಟ್ಸೈಡ್ ಬಂದಬೇಕು ಅಂತ. ಸೊ ಇಟ್ಸ್ ಎ ಗೋಲ್ಡನ್ ಅಪರ್ಚುನಿಟಿ ಫಾರ್ ಆಲ್ ದ ಯಂಗ್ಸ್ಟರ್ಸ್. ಓನ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ನ ಎಲ್ಲಾನು ಸೇರಿಸಿ ಈಗ 10ನೇ ತಾರೀಕು ಸೆಪ್ಟೆಂಬರ್ಗೆ ಲಾಸ್ಟ್ ಡೇಟ್ ಇದೆ ಎಂಟ್ರಿ. ಅವರು ಕಾಲೇಜಿಂದಲೇ ಲೆಟರ್ ತರಬೇಕು, ಪ್ಲಸ್ ಕಾಲೇಜ್ ID ಕಾರ್ಡ್ ಹಾಕೊಂಡೇ ಬರಬೇಕು, ಕಂಪಲ್ಸರಿ ಇದೆ. ಸೊ ಸ್ಪೆಷಲೈಸ್ ಇದು ಯೂತ್ಗೆ ಅಂತ ಈವೆಂಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಎಲ್ಲ ಸೆಲೆಕ್ಷನ್ಸ್ ಆದ್ಮೇಲೆ ಸೆಪ್ಟೆಂಬರ್ಲಿ ಅಕ್ಟೋಬರ್ 25ಕ್ಕೆ ರಾಯಚೂರಿನಲ್ಲಿ ರಾಯಚೂರು ವಿಜಯೋತ್ಸವ ಅಂತ ಒಂದು ಯೂತ್ ಫೆಸ್ಟಿವಲ್ ತರ ನಾವು ಒಂದು ಈವೆಂಟ್ ಮಾಡ್ತೇವೆ. ಅಲ್ಲಿ ಎಲ್ಲರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬೆಂಗಳೂರು ವೈಭವ ನ್ಯಾಷನಲ್ ಕಲ್ಚರಲ್ ಫೆಸ್ಟಿವಲ್ 25 ಡಿಸೆಂಬರ್ ಪ್ಯಾಲೇಸ್ ಗ್ರೌಂಡಲ್ಲಿ ಜರುಗುತ್ತದೆ ಈ ಈವೆಂಟ್. ಸೊ ಇದನ್ನು ನಾವು ಇಲ್ಲಿಂದ ಕೆಲವು ಸ್ಟೂಡೆಂಟ್ಸ್ನ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ನನ್ನೊಂದು ಆಸೆ ಅಷ್ಟೇ. ನಮ್ಮ ಭಾಗದಲ್ಲಿ ಯಾಕಂದ್ರೆ ಈ ಕಡೆಯಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಕೆಲವರು ಹೋಗಿದ್ದಾರೆ, ಕೆಲವರೆಲ್ಲ ಸಾಧನೆ ಮಾಡಿದ್ದಾರೆ. ಬಟ್ ಈಗ ಯೂತ್ ಏನಿದ್ದಾರೆ, ಕಾಲೇಜ್ ಆಯ್ತು, PU ಆಯ್ತು, ಡಿಗ್ರಿ ಆಯ್ತು, ಕೆಲವರು ಮಾಸ್ಟರ್ ಡಿಗ್ರಿಯಲ್ಲಿ ಇರೋದು ತುಂಬಾ ಟ್ಯಾಲೆಂಟ್ ಇದ್ರು, ಅವ್ರಿಗೆಲ್ಲ ಈ ಕಡೆ ಕನ್ವರ್ಟ್ ಮಾಡಬೇಕು. ಮೇನ್ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಯೂತ್ ಅಲ್ಲಿ ಸೊ ದೇ ಆರ್ ನಾಟ್ ಪ್ರಾಪರ್ ಮೆಂಟಲಿ ಸ್ಟ್ರಾಂಗ್ ಇಲ್ಲ, ತುಂಬಾ ವೀಕ್ ಇದ್ದಾರೆ, ಫಿಸಿಕಲಿ ವೀಕ್ ಇದ್ದಾರೆ ಮಕ್ಕಳೆಲ್ಲ. ಅದ್ರ ಬಗ್ಗೆ ಮೋಟಿವೇಶನಲ್ ಕ್ಲಾಸಸ್ ನಾನು ಫ್ರೀ ಆಗಿ ಕೊಡ್ತೀನಿ. ಎನಿಬಡಿ ಕ್ಯಾನ್ ಕಾಂಟ್ಯಾಕ್ಟ್ ಮೈ ನಂಬರ್. ಅವ್ರಿಗೊಂದು ಸೆಷನ್ಸ್ ಇರ್ತೀನಿ, ಇದೆ ನಮ್ಮ ಸ್ಟೇಡಿಯಂ ಅಲ್ಲಿ ಆಗ್ಬೋದು, ಅವ್ರದ್ದೇ ಕಾಲೇಜ್ ಇದ್ರೆ ಅಲ್ಲಿ ಬಂದು ಮೋಟಿವೇಶನಲ್ ಕ್ಲಾಸ್ ಬಂತೀನಿ. ಆ ಕಾನ್ಸೆಪ್ಟ್ ಏನಂದ್ರೆ ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ನೋ ಡ್ರಗ್ಸ್. ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ನೋ ಡ್ರಗ್ಸ್. ಸೊ ಓನ್ಲಿ ದೇ ಹ್ಯಾವ್ ಟು ಫೋಕಸ್ ಆನ್ ಕಲ್ಚರ್ ಅಂತ ನಾನು ಹೇಳುದು. ಇತ್ತೀಚೆಗೆ ತುಂಬಾ ಆಗಿದೆ ಡಿಸ್ಟ್ರಾಕ್ಟೆಡ್ ಮೈಂಡ್ ಥ್ರೂ ಮೊಬೈಲ್ ಫೋನ್ಸ್, ಸ್ಲೀಪ್ಲೆಸ್ ನೈಟ್ಸ್. ಇವೆಲ್ಲ ಏನಂದ್ರೆ ಮಕ್ಕಳು ತುಂಬಾ ಎಫೆಕ್ಟ್ ಆಗ್ತದೆ ಫ್ಯೂಚರ್ಗೆ. ಈಗ ನಾನು ಸುಮಾರು 18 ಕಾಲೇಜ್ಗಳಿಗೆ ಮೋಟಿವೇಟ್ ಮಾಡಿದ್ದೀನಿ ಲಾಸ್ಟ್ ಮಂತ್ ಎಲ್ಲ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಯಾವ್ದಾದ್ರು ಕಾಲೇಜ್ ಇದೆ, ಕಾಲೇಜ್ ಆಮೇಲೆ ಇದಕ್ಕೆ ಯಾವುದಕ್ಕೂ ಫೀಸ್ ತಗೊಳ್ಳಲ್ಲ. ಜಸ್ಟ್ ಐ ವಾಂಟ್ ಟು ಮೋಟಿವೇಟ್ ಅವರ್ ಸ್ಟೂಡೆಂಟ್ಸ್.